ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳಕ್ಕೆ ಎಸ್ಐಟಿ ಆಗಮನ. ದೂರುದಾರನನ್ನ ಕರೆತಂದು ಶೋಧ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಇಂದು 13ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ತಯಾರಿಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಎಸ್ಐಟಿ, ಎಸಿ, ಅರಣ್ಯ, ಕಂದಾಯ ಅಧಿಕಾರಿಗಳು ಈ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಮತ್ತೆ ಬೆಳ್ತಂಗಡಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಇವತ್ತು ಶೋಧದ ಬಳಿಕ ಮಧ್ಯಂತರ ವರದಿಯನ್ನ ಕೊಡುವ ಸಾಧ್ಯತೆ ಇದೆ. ಇವತ್ತು ಕೊನೆಯ ದಿನವಾಗಿರೋದ್ರಿಂದ ಪಾಯಿಂಟ್ 13ನಲ್ಲಿ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಒಂದು ಮಧ್ಯಂತರ ರಿಪೋರ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಡುವ ಸಾಧ್ಯತೆ ಇದೆ. ಅಶೋಕ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಶೋಕ್, ತಾವು ಹೇಳ್ತಾ ಇದ್ರಿ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆಯೂ ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಅಂತ ಹೇಳಿ, ಏನಾಗಬಹುದು ಅಂತ? ಹೌದು ಮಧುಶ್ರೀ, ಈಗಾಗಲೇ ಒಟ್ಟು 10 ದಿವಸಗಳ ಕಾರ್ಯಾಚರಣೆ ನಡೆದಿದೆ. ಅನಾಮಿಕ ದೂರುದಾರ ಗುರುತಿಸತಕ್ಕಂತ 13 ಸ್ಥಳಗಳ ಬಗ್ಗೆ ಕೂಡ ಇವತ್ತು ಬಹುತೇಕ ಆ ಶೋಧ ಕಾರ್ಯಾಚರಣೆ ಅಂತ್ಯವಾಗ್ಲಿಕ್ಕಿದೆ. ಹೀಗಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಏನು ಪ್ರಗತಿ, ತನಿಖಾ ಪ್ರಗತಿಯನ್ನು ಸರ್ಕಾರಕ್ಕೆ ಅದನ್ನು ವರದಿ ಮೂಲಕ ತಲುಪಿಸುವಂತ ಸಾಧ್ಯತೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅಡಿಷನಲ್ ಆಗಿ ದೂರುದಾರ ಇನ್ನಷ್ಟು ಪಾಯಿಂಟ್ಗಳನ್ನೇನಾದ್ರೂ ಗುರುತಿಸುವುದಕ್ಕೆ ಹೇಳ್ತಾನ, ಒಂದು ವೇಳೆ ಆತ ಹೇಳಿದ್ರೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಮಹಜರ್ ಮಾಡಿ ಎಲ್ಲೆಲ್ಲಿ ಪಾಯಿಂಟ್ ಗುರುತು ಮಾಡಬೇಕು ಅಲ್ಲಿ ಗುರುತು ಮಾಡಬೇಕು. ಆದ್ರೆ ಈ ಹಿಂದೆ ಯಾಕೆ ಕೇವಲ 13 ಪಾಯಿಂಟ್ ಮಾತ್ರ ಗುರುತು ಮಾಡಿದ್ರು ಅಂತ ಅದಕ್ಕೆ ರೀಸನ್ ನೋಡೋದಾದ್ರೆ, ಒಂದು ವೇಳೆ ಒಂದೇ ಏಕಕಾಲದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಎಲ್ಲಾದ್ರೂ ಪಾಯಿಂಟ್ ಅನ್ನು ಗುರುತಿಸಿದ್ರೆ ಆ ಪಾಯಿಂಟ್ ಗಳಿಗೆ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಒಂದ್ಸಲ ಆ ಸ್ಪಾಟ್ ಯಾವುದು ಅಂತ ರಿವೀಲ್ ಆದ ಬಳಿಕ ಅಲ್ಲಿ ಭದ್ರತೆಯನ್ನು 24x7 ನೀಡಬೇಕಾಗುತ್ತೆ. ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿ ಕೇವಲ 13 ಪಾಯಿಂಟ್ ಅನ್ನು ಮಾತ್ರ ಎಸ್ಐಟಿ ಅಧಿಕಾರಿಗಳು ಗುರುತಿಸಿರ್ತಕ್ಕಂಥದ್ದು. ಸದ್ಯ ಇವತ್ತಿಗೆ 13 ಪಾಯಿಂಟ್ ಪೂರ್ಣವಾದ್ರೆ ಮತ್ತೆ ಅಡಿಷನಲ್ ಆಗಿ ಏನಾದ್ರೂ ಅನಾಮಿಕ ದೂರುದಾರ ಬೇರೆಲ್ಲಾದ್ರೂ ನಾನು ಶವಗಳನ್ನು ಹೂತು ಹಾಕಿದ್ದೇನೆ ಎನ್ನುವಂಥದ್ದನ್ನು ಹೇಳಿದ್ರೆ ಅಲ್ಲಿ ಹೋಗಿ ಪಾಯಿಂಟ್ ಅನ್ನು ಗುರುತು ಮಾಡುವಂತ ಸಾಧ್ಯತೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆ ಕೂಡ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ಈವರೆಗೆ 13 ಪಾಯಿಂಟ್ಗಳಲ್ಲಿ ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ, ಏನ್ ಆಗ್ಬೇಕಾಗಿದೆ, ಮುಂದಿನ ತನಿಖೆ ಯಾವ ರೀತಿಯಾಗಿ ಇರಬೇಕು, ಮತ್ತೆ ಸರ್ಕಾರದಿಂದ ಏನೇನು ಅಂದ್ರೆ ಗೃಹ ಇಲಾಖೆಯಿಂದ ಅಡಿಷನಲ್ ಆಗಿ ಏನೇನು ಸಹಕಾರ ಬೇಕು ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ಲಿಕ್ಕಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ವರದಿಯನ್ನು ಸ್ವತಃ ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಗೃಹ ಇಲಾಖೆಗೆ ಸರ್ಕಾರಕ್ಕೆ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಮಧುಶ್ರೀ, ಧನ್ಯವಾದ ಅಶೋಕ್ ಪೃಥ್ವಿ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತಿನ ಶೋಧ ಕಾರ್ಯಾಚರಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಈ ಜಿಪಿಆರ್ ಅನ್ನ ತರಿಸಿಕೊಂಡು ಅದನ್ನ ಯಾವ ರೀತಿಯಾಗಿ ಶೋಧ ಕಾರ್ಯಕ್ಕೆ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. 11:30 ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಬರಲಿದ್ದಾರೆ. ಅವರು ಬಂದು ಶೋಧ ಕಾರ್ಯಾಚರಣೆಯನ್ನ ಶುರು ಮಾಡಿದ ನಂತರವೇ ಅವರು ಜಿಪಿಆರ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅಥವಾ ಹಿಂದೆ ಈ 12 ಪಾಯಿಂಟ್ಗಳನ್ನ ಯಾವ ರೀತಿಯಾಗಿ ಒಂದಷ್ಟು ಉಪಕರಣಗಳನ್ನು ಬಳಸಿ ಅಗೆದು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಮುಂದುವರಿತಾರ, ಕಾದ್ ನೋಡಬೇಕಿದೆ.